ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿತ್ ರಾಜ್ ಟಾಕ್ಸ್. ನನ್ನ ಯೂಟ್ಯೂಬ್ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇಲ್ಲಿಂದ ಮುಂದಕ್ಕೆ ನಿಮ್ಮ KCET ಅಂಡ್ ನೀಟ್ ರಿಲೇಟೆಡ್ ಟೈಮ್ಲಿ ಅಪ್ಡೇಟ್ಸ್, ಓಕೆನಾ, ಯಾವುದೇ ತರಹದ ಟೈಮ್ ವೇಸ್ಟಿಂಗ್ ಕಂಟೆಂಟ್ಸ್ ಇರೋದಿಲ್ಲ. ಟಕ್ 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 ಏನ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದನ್ನ ನಾವು ನಿಮ್ಗೆ ತಲುಪಿಸ್ತಾ ಇರ್ತೇವೆ, ಓಕೆನಾ. ಸೊ ಈಗ ನಮ್ಗೆಲ್ಲ ಗೊತ್ತಿದೆ KCET ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಅಂದ್ರೆ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಕ್ಕೆ ಯಾವತ್ತಿಂದ ಅಂದ್ರೆ ಜನವರಿ 17ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ. ಸೊ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ, ಇವಾಗ ನೀವು ಒಂದು ಸೈಬರ್ ಸೆಂಟ್ರಿಗೆ ಹೋಗ್ತೀರಾ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ನಿಮ್ ಜೊತೆ ತಗೊಂಡು ಹೋಗ್ಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಧಾರ್ ಕಾರ್ಡ್, ಓಕೆನಾ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಮತ್ತೆ ನೀವು ಏನಾದ್ರು ಡ್ರಾಪರ್ ಆಗಿದ್ರೆ ನಿಮ್ಮ 12th ಮಾರ್ಕ್ಸ್ ಕಾರ್ಡ್. ಅಕಸ್ಮಾತ್ ನೀವು ಫ್ರೆಶರ್ ಆಗಿದ್ರೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಗೊತ್ತಾ, ಪ್ರಾಕ್ಟಿಕಲ್ ಎಕ್ಸಾಮ್ ಅಡ್ಮಿಷನ್ ಟಿಕೆಟ್ ಮೇಲೆ ಒಂದು ನಂಬರ್ ಇರುತ್ತೆ, ಓಕೆನಾ, ಅದಿದ್ರು ಸಾಕು. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ ಟಿಕೆಟ್ ನ ತಗೊಂಡೋಗಿ. ಇಲ್ಲ ಅಂದ್ರೆ ಈಗ ಡ್ರಾಫ್ಟ್ ಆಲ್ ಟಿಕೆಟ್ ಬಂದಿದೆ ಗೊತ್ತಾ ಎಕ್ಸಾಮ್ದು, ಅದನ್ನ ಬೇಕಾದ್ರೂ ತಗೊಂಡೋಗಿ, ಓಕೆನಾ. ಆಮೇಲಿಂದ 10th ಮಾರ್ಕ್ಸ್ ಕಾರ್ಡ್ ಆಯ್ತು, 12th ಮಾರ್ಕ್ಸ್ ಕಾರ್ಡ್ ಆಯ್ತು, ನಿಮ್ಮ ಆಧಾರ್ ಕಾರ್ಡ್ ಆಯ್ತು. ಆಮೇಲಿಂದ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಯಾಕೆಂದ್ರೆ ಅದರಲ್ಲಿ ನಂಬರ್ ಇರುತ್ತೆ ಗೊತ್ತಾ, ಆ ನಂಬರ್ನ ಅವರು ಎಂಟ್ರಿ ಮಾಡ್ತಾರೆ, ಅದಕ್ಕೆ ಬೇಕಾಗುತ್ತೆ. ಆಮೇಲಿಂದ ಇನ್ನೇನ್ ತಗೊಂಡೋಗ್ತೀರಾ ಅಂದ್ರೆ ನಿಮ್ಮ ಫೋಟೋ, ಓಕೆನಾ. ಫೋಟೋ ಅಂದ್ರೆ ರೀಸೆಂಟ್ ಒನ್ ಮತ್ತೆ ಚೆನ್ನಾಗಿರೋದು ಕೊಡಿ, ಒಳ್ಳೆ ಅಂದ್ರೆ ಚೆನ್ನಾಗಿರೋದು ಇನ್ ದ ಸೆನ್ಸ್ ರೀಸೆಂಟ್ ಒನ್. ಯಾಕೆ ಅಂದ್ರೆ ಅದೇ ಫೋಟೋನೇ ನಿಮ್ಮ ಇದ್ರಲ್ಲೂ ಬರುತ್ತೆ. ಯಾವ್ದ್ರಲ್ಲಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಆಲ್ ಟಿಕೆಟ್ ಬರುತ್ತೆ ಗೊತ್ತಾ, CET ಎಕ್ಸಾಮ್ ತಗೊಂಡೋಗಕ್ಕೆ, ಅದ್ರಲ್ಲೂ ಕೂಡ ಅದೇ ಫೋಟೋ ಬರುತ್ತೆ. ಈಗ ನೀವೇನ್ ಅಪ್ಲಿಕೇಶನ್ ಹಾಕ್ತೀರಾ ಅದ್ರಲ್ಲೂ ಅದೇ ಫೋಟೋ ಬರುತ್ತೆ. ಮುಂದೆ ನೀವು ಅಡ್ಮಿಷನ್ ಆರ್ಡರ್ ಅಥವಾ ಏನೇ CET ರಿಲೇಟೆಡ್ ಪ್ರೊಸೀಜರ್ಸ್ ಹೋಗಿದ್ರು ಕೂಡ ಇದೇ ಫೋಟೋನೇ ಬರುತ್ತೆ. ಸೊ ರೀಸೆಂಟ್ ಒನ್ ಚೆನ್ನಾಗಿರೋ ಫೋಟೋನ ಕೊಡಿ. ಆಮೇಲಿಂದ ನಿಮ್ಮ ತಂಬ್ ಇಂಪ್ರೆಷನ್ ಅದು ಅಲ್ಲೇ ತಗೋತಾರೆ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಓಕೆನಾ. ಇದನ್ನೆಲ್ಲ ತಗೊಂಡು ಹೋಗ್ತೀರಾ, ಇವಾಗ ಸಬ್ಮಿಟ್ ಮಾಡ್ತೀರಾ, ಮತ್ತೆ ಅಪ್ಲಿಕೇಶನ್ ಎಲ್ಲ ಹಾಕಿದ್ರೆ. ಹಂಗೂ ನಿಮಗೆ ಡೌಟ್ ಇದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಒಂದ್ಸರಿ ಕೇಳಿ, ಸರ್ ಈಗ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದೀವಿ, ಏನೇನ್ ಡಾಕ್ಯುಮೆಂಟ್ಸ್ ತಗೋಬರ್ಬೇಕು ಅಂತ ಅವರೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ತಗೊಂಡೋಗಿ. ಅದಾದ್ಮೇಲೆ ಇವಾಗ ಅಪ್ಲಿಕೇಶನ್ ಹಾಕಿದ್ರಿ ಮುಗೀತು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡಿಸ್ಬೇಕು ಅಂದ್ರೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಅದೇ ಕಾಲೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಡ್ತಾರೆ, ಓಕೆನಾ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾವ್ದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಮಾಡಿಸ್ಬೋದು ಅಂದ್ರೆ ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ನಿಮ್ಮ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇದನ್ನೆಲ್ಲ ನೀವು ಯಾವ ಕಾಲೇಜಲ್ಲಿ ಓದ್ತಿದ್ರೆ ಆ ಕಾಲೇಜಲ್ಲಿ ತಗೊಂಡೋಗಿ ಕೊಟ್ರೆ ಅವ್ರು ನಿಮ್ಗೆ ವೆರಿಫೈ ಮಾಡಿ ಕೊಡ್ತಾರೆ. ಆಮೇಲಿಂದ ಅಕಸ್ಮಾತ್ ನೀವೇನಾದ್ರೂ ಡ್ರಾಪರ್ ಆಗಿದ್ರೆ ಏನ್ ಮಾಡ್ಬೋದು ಅಂದ್ರೆ ನೀವು ಯಾವ ಕಾಲೇಜಲ್ಲಿ ಓದಿದ್ರೆ ಆ ಕಾಲೇಜ್ಗಾದ್ರೂ ಹೋಗಿ, ಅಥವಾ ನಿಮ್ಮ ಹತ್ತಿರದ ಗವರ್ನಮೆಂಟ್ PU ಕಾಲೇಜಸ್ಗೆ ಹೋದ್ರೆ ನಿಮ್ಗೆ ಮಾಡ್ಕೊಡ್ತಾರೆ ವರ್ಕಿಂಗ್ ಡೇಸ್ ಅಲ್ಲಿ, ಓಕೆನಾ. ಮಂಡೇ ಟು ಸ್ಯಾಟರ್ಡೆ, ಸಂಡೇ ಹಾಲಿಡೇ ಇರುತ್ತೆ, ಮತ್ತೆ ಏನಾದ್ರು ಗವರ್ಮೆಂಟ್ ಹಾಲಿಡೇ ಇದ್ರೆ ಅವತ್ತು ಮಾಡಲ್ಲ, ಬಿಟ್ರೆ ವರ್ಕಿಂಗ್ ಡೇಸ್ ಅಲ್ಲಿ ಮಾಡ್ಕೊಡ್ತಾರೆ. ಯಾವತ್ತಪ್ಪ ಲಾಸ್ಟ್, ಅದಕ್ಕೂ ಕೊನೆ ದಿನಾಂಕ ಇದೆ, ಮುಂದಿನ ತಿಂಗಳು 20ನೇ ತಾರೀಕು ಇಸ್ ದಿ ಲಾಸ್ಟ್ ಡೇಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಓಕೆನಾ. ಆಮೇಲಿಂದ CET ಅಪ್ಲಿಕೇಶನ್ ಹಾಕಕ್ಕೆ ಕೊನೆ ದಿನಾಂಕ ಯಾವತ್ತು ಅಂದ್ರೆ ನಿಮ್ ಮುಂದೆ ಡಿಸ್ಪ್ಲೇ ಆಗ್ತಿದೆ, ನೀವು ನೋಡಬಹುದು. ದಟ್ ಈಸ್ 16ನೇ ತಾರೀಕು, ಓಕೆನಾ. ಫೆಬ್ರವರಿ 16ನೇ ತಾರೀಕಿಗೆ CET ಅಪ್ಲಿಕೇಶನ್ ಹಾಕೋ ಕೊನೆ ದಿನಾಂಕ. ಫೆಬ್ರವರಿ 20ನೇ ತಾರೀಕುವರೆಗೂ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಅವಕಾಶ ಇದೆ. ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ ಆ ಕಾಲೇಜಲ್ಲಿ ಡ್ರಾಪರ್ಸ್ ಆಗಿದ್ರೆ ನಿಮ್ಮ ಹತ್ತಿರದ ಗವರ್ಮೆಂಟ್ PU ಕಾಲೇಜಲ್ಲಿ ಅಥವಾ ನೀವು ಓದಿರೋ ಕಾಲೇಜಲ್ಲಿ. ಸೊ ಅಪ್ಲಿಕೇಶನ್ ಹಾಕಿದ್ರಿ, ಇದೆಲ್ಲ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ. ಯಾವಾಗ ಅಂದ್ರೆ ಇನ್ನೇ CET ಎಕ್ಸಾಮ್ ಇದೆ, ಈಗ ಒಂದು ಡೇಟ್ ಅಲ್ಲಿ CET ಎಕ್ಸಾಮ್ ನಡೀತಾ ಇದೆ ಅಂದ್ರೆ ಅದಕ್ಕೊಂದು 5 ದಿನ ಮುಂಚೆ ನಿಮ್ಮ ಅಡ್ಮಿಷನ್ ಟಿಕೆಟ್ ನ ಬಿಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅದ್ರ ಮೇಲ್ಗಡೆ ನಿಮ್ಮ CET ನಂಬರ್ ಇರುತ್ತೆ, ಓಕೆನಾ. CET ನಂಬರ್ ಅಂತ ಕೊಟ್ಟಿರ್ತಾರೆ, ಮತ್ತೆ ನಿಮ್ಮ ಸೆಂಟರ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗ್ತೀರಾ, ಎಕ್ಸಾಮ್ ನ ಕೊಟ್ಟು ಬರ್ತೀರಾ, ಓಕೆನಾ. ಅದಾದ್ಮೇಲೆ ನಾವು ರಿಸಲ್ಟ್, ಕೌನ್ಸಿಲಿಂಗ್, ಅದು ಬೇರೆ ತರ ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಬೋರ್ಡ್ ಎಕ್ಸಾಮ್ಗೂ ಚೆನ್ನಾಗಿ ಓದಿ, CET ಎಕ್ಸಾಮ್ಗೂ ಚೆನ್ನಾಗಿ ಓದಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.